ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪರ್ಮಿಟೇಷನ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೇಜರ್ ಆಗಿ ಇದು ರಿಸ್ಟ್ರಿಕ್ಟೆಡ್ ಪರ್ಮಿಟೇಷನ್, ಸರಿನಾ? ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಫೈಂಡ್ ದ ನಂಬರ್ ಆಫ್ ದಿ ಪರ್ಮಿಟೇಷನ್ಸ್ ಆಫ್ ಲೆಟರ್ ಆಫ್ ವರ್ಡ್ ಇಂಜಿನಿಯರಿಂಗ್ ಸಚ್ ದಟ್ ಅಂತ ಅಂದ್ರೇನು, ನಮಗೆ ಇದ್ರದ್ದು ಪರ್ಮಿಟೇಷನ್ ಬೇಡ, ಅವ್ರು ಕೊಟ್ಟಿರುವಂತ ಕಂಡೀಷನ್ಸ್ ಪ್ರಕಾರ ನಮಗೆ ಆನ್ಸರ್ ಬೇಕಾಗಿದೆ. ಏನ್ ಹೇಳ್ತಾ ಇದ್ದಾರೆ, ಮೊದಲನೇದು ಆಲ್ ಈಸ್ ಆರ್ ಟುಗೆದರ್. ಸೊ ಸೊಲ್ಯೂಷನ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ, ಅವಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊಲ್ಯೂಷನ್. ಈಗ ಅವರು ಏನು ವರ್ಡ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. ಇ ಎನ್ ಜಿ ಐ ಎನ್ ಇ ಇ ಆರ್ ಐ ಎನ್ ಜಿ, ಸರಿನಾ? ಈಗ ಟೋಟಲ್ ಎಷ್ಟು ಲೆಟರ್ಸ್ ಇದಾವೆ ಇದರಲ್ಲಿ? 1 2 3 4 5 6 7 8 9 10 11. ಸೊ ಟೋಟಲ್ ಲೆಟರ್ಸ್ ಈಸ್ ಈಕ್ವಲ್ ಟು 11, ಸರಿನಾ? ಈಗ ಮೊದಲನೇ ಕಂಡೀಷನ್ ಏನ್ ಹೇಳ್ತಾ ಇದ್ದಾರೆ ಅವರು, ಆ 11 ಲೆಟರ್ಸ್ ಇದಾವಲ್ವಾ, ಆ 11 ಲೆಟರ್ಸ್ ಅಲ್ಲಿ ಈಗಳು ಎಷ್ಟಿದಾವೆ ಅವೆಲ್ಲವೂ ಕೂಡ ಜೊತೆಗೆ ಇರಬೇಕು, ಸರಿನಾ? ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಕೌಂಟ್ ಮಾಡ್ಕೊಳ್ಳೋಣ ಯಾವ ಎಷ್ಟಿದಾವೆ ಅಂತ. ಫಸ್ಟ್ ಈ ಎಷ್ಟಿದೆ ಇದರಲ್ಲಿ? 1 2 3. ಸೊ ಈ 3 ಇದೆ. ನೆಕ್ಸ್ಟ್ ಎನ್ ಎಷ್ಟಿದೆ? 1 2 3. ಸೊ ಎನ್ ಕೂಡ 3 ಇದೆ. ನೆಕ್ಸ್ಟ್ ಜಿ ಎಷ್ಟಿದೆ? 1 2 ಜಿ ಇದೆ. ನೆಕ್ಸ್ಟ್ ಐ ಎಷ್ಟಿದೆ? 1 2, ಐ ಕೂಡ 2 ಇದೆ. ನೆಕ್ಸ್ಟ್ ಆರ್ ಎಷ್ಟಿದೆ? 1 ಇದೆ. ಸೊ ಇವಾಗ ಯಾವ ಎಷ್ಟು ಸಲ ಇದಾವೆ ಅಂತ ಗೊತ್ತಾಗಿದೆ. ಅವ್ರೇನ್ ಹೇಳ್ತಾ ಇರೋದು, ಈ ಎಲ್ಲಾ ಈಗಳು ಕೂಡ ಜೊತೆಯಲ್ಲಿ ಇರಬೇಕು. ಸೊ ಈಗ 3 ಈಗಳಿದಾವೆ, ಸೊ 3 ಕೂಡ ಜೊತೆಯಲ್ಲೇ ಇರಬೇಕು. ಸೊ ಜೊತೆಯಲ್ಲೇ ಇರಬೇಕು ಅಂದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ 3 ಈಗಳನ್ನು ಕೂಡ ನಾನು ಸಿಂಗಲ್ ಲೆಟರ್ ಆಗಿ ಕನ್ಸಿಡರ್ ಮಾಡ್ತೀನಿ. ಏನು? ಸಿಂಗಲ್ ಲೆಟರ್ ಆಗಿ. ಸೊ ಇವಾಗ ಏನಾಯ್ತು, ನನ್ನ ಹತ್ರ 11 ಲೆಟರ್ ಇಲ್ಲ, ನನ್ನ ಹತ್ರ ಇದು 1, ಎನ್ 3 ಉಳ್ಕೊಂಡಿದೆ, ಜಿ 2 ಇದೆ, ಐ 2 ಇದೆ, ಆರ್ 1 ಇದೆ. ಈಗ 3 ಇತ್ತಲ್ಲ, ಅದಷ್ಟನ್ನು ಕೂಡ ಸೇರಿಸಿ ಒಂದೇ ಒಂದು ಲೆಟರ್ ಅಂತ ತಗೊಂಡಿದ್ದೀನಿ. ಸೊ 1 + 3 ಎಷ್ಟಾಯ್ತು? 4 4 2 6 6 2 8 8 + 1 9. ಸೊ ಇವಾಗ ಟೋಟಲ್ ಲೆಟರ್ಸ್ ಈಸ್ ಈಕ್ವಲ್ ಟು 9 ಆದಂಗಾಯ್ತು. ಸೊ ಪರ್ಮಿಟೇಷನ್ ಅನ್ನ ಕಂಡುಹಿಡಿಯೋಣ. ದೇರ್ ಫೋರ್ ನಂಬರ್ ಆಫ್ ಪರ್ಮಿಟೇಷನ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಎಷ್ಟು ಲೆಟರ್ಸ್ ಇರೋದು? 9 ಲೆಟರ್ಸ್. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಯಾವ ಲೆಟರ್ ಎಷ್ಟು ಸಲ ಇದೆ? ಈ ಎಷ್ಟು ಸಲ ಇದೆ ನೋಡಿ, ಇದಷ್ಟನ್ನು ಕೂಡ ಸೇರಿಸಿ ಒಂದೇ ಒಂದು ಲೆಟರ್ ಅಂತ ತಗೊಂಡಿರೋದು. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಎನ್ ಎಷ್ಟು ಸಲ ಇದೆ? 3 ಇದೆ. ಸೊ 3 ಫ್ಯಾಕ್ಟೋರಿಯಲ್ ಇಂಟು ಜಿ ಎಷ್ಟು ಸಲ ಇದೆ? 2 ಸಲ ಇದೆ. ಸೊ 2 ಫ್ಯಾಕ್ಟೋರಿಯಲ್ ಇಂಟು ಐ ಎಸ್ ಸಲ ಇದೆ? 2 ಸಲ. ಸೊ 2 ಫ್ಯಾಕ್ಟೋರಿಯಲ್ ಇಂಟು ಆರ್ ಎಸ್ ಸಲ ಇದೆ? 1 ಫ್ಯಾಕ್ಟೋರಿಯಲ್. ಸರಿನಾ? ನೀಟಾಗಿ ಗೊತ್ತಾಯ್ತಾ? ಟೋಟಲ್ ಎಷ್ಟು ಲೆಟರ್ ಆದಂಗಾಯ್ತು? 9 ಲೆಟರ್. ಯಾಕೆ? 3 ಈಗಳನ್ನ ಸೇರಿಸಿ 1 ಲೆಟರ್ ಅಂತ ತಗೊಂಡಿದ್ದೀನಿ. ಯಾಕೆ ಗೊತ್ತಾ? ಅವು 3 ಕೂಡ ಸೇರಿಸ್ಬಿಟ್ಟು ಟುಗೆದರ್ ಆಗಿರ್ಬೇಕು, ಜೊತೆಯಲ್ಲೇ ಇರಬೇಕು. ಏನೇ ಕಂಡೀಷನ್ ಆದ್ರೂ ಕೂಡ ಜೊತೆಯಲ್ಲೇ ಇರಬೇಕು, ಅದಕ್ಕೋಸ್ಕರ. ಸೊ 1 ಫ್ಯಾಕ್ಟೋರಿಯಲ್, ನೆಕ್ಸ್ಟ್ ಎನ್ ಇಂದು 3 ಫ್ಯಾಕ್ಟೋರಿಯಲ್, ಜಿದು 2 ಫ್ಯಾಕ್ಟೋರಿಯಲ್, ಐದು 2 ಫ್ಯಾಕ್ಟೋರಿಯಲ್, ಆರ್ದು 2 ಫ್ಯಾಕ್ಟೋರಿಯಲ್, ಆರ್ದು 1 ಫ್ಯಾಕ್ಟೋರಿಯಲ್. ಸೊ ವ್ಯಾಲ್ಯೂ ಏನಾಗುತ್ತೆ? ಫ್ಯಾಕ್ಟೋರಿಯಲ್ ಅನ್ನ ಕಂಡುಹಿಡಿಯೋದು ಸಿಂಪಲ್. ಏನ್ ಗೊತ್ತಾ? 9 ಶಿಫ್ಟ್ ಇನ್ವರ್ಸ್ ಅನ್ನ ಹೊಡಿರಿ ಅಷ್ಟೇ. ಈಗ 9 ಫ್ಯಾಕ್ಟೋರಿಯಲ್ ಬೇಕು ಅಂತಂದ್ರೆ 9 ಶಿಫ್ಟ್ ಮತ್ತೆ ಎಕ್ಸ್ ಇನ್ವರ್ಸ್ ಅಂತ ಇರುತ್ತೆ. ಇಲ್ಲಿ ಎಕ್ಸ್ ಇನ್ವರ್ಸ್ ಅನ್ನ ಹೊಡೆದ್ರಾಯ್ತು, 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಸೊ 9 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಬಂತು? 3 6 2 8 8 0 ಡಿವೈಡೆಡ್ ಬೈ ನೆಕ್ಸ್ಟ್ 1 ಫ್ಯಾಕ್ಟೋರಿಯಲ್ ಬೇಕು. ಸೊ 1 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 3 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 1 ಶಿಫ್ಟ್ ಎಕ್ಸ್ ಇನ್ವರ್ಸ್. ಸೊ ವ್ಯಾಲ್ಯೂ ಏನು ಬರುತ್ತೆ? 24 ಬರುತ್ತೆ. ಸೊ ಇವಾಗ ಡಿವೈಡ್ ಮಾಡಿ. 3 6 2 8 8 0 ಡಿವೈಡೆಡ್ ಬೈ 24. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 15,120 ವೇಸ್, ಸರಿನಾ? ಸೊ ನಾನು ಏನಾದ್ರೂ ಕೂಡ ಈ ಇದಾವಲ್ಲ ಅವಷ್ಟನ್ನು ಕೂಡ ಟುಗೆದರ್ ಆಗಿ ಇಟ್ಕೊಂಡ್ರು ಕೂಡ ನಾನು 15,120 ತರ ವರ್ಡ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ವಿತ್ ಮೀನಿಂಗ್ ಇರಲಿ, ವಿತೌಟ್ ಮೀನಿಂಗ್ ಇರಲಿ, ಅದು ಚಿಂತೆ ಇಲ್ಲ. ಬಟ್ ನಾನು ಎಷ್ಟು ವರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು? 15,120. ಸೊ ಇದು ಮೊದಲನೇ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್ ಏನು ಹೇಳ್ತಾ ಇರೋದು? ಅರೇಂಜ್ಮೆಂಟ್ ಬಿಗಿನ್ ವಿತ್
ಎನ್. ಸೊ ಈಗ ನನ್ನ ಹತ್ರ ಟೋಟಲ್ ಎಷ್ಟು ಲೆಟರ್ಸ್ ಇತ್ತಪ್ಪ? 11 ಲೆಟರ್. 1 2 3 4 5 6 7 8 9 10 11. ಆ 11 ಲೆಟರ್ ಅಲ್ಲಿ ಮೊದಲನೇ ಲೆಟರ್ ಎನ್ ಆಗಿರ್ಲೇಬೇಕು. ಏನು? ಎನ್ ಆಗಿರ್ಲೇಬೇಕು. ಫಸ್ಟ್ ನನ್ನ ಹತ್ರ ಈ ಎಷ್ಟು ಲೆಟರ್ಸ್ ಇದ್ದು? ನನ್ನ ಹತ್ರ 3 ಲೆಟರ್ ಇತ್ತು, ಎನ್ 3 ಲೆಟರ್ ಇತ್ತು, ನೆಕ್ಸ್ಟ್ ಜಿ 2 ಲೆಟರ್ ಇತ್ತು, ಐ 2 ಲೆಟರ್ ಇತ್ತು, ಮತ್ತೆ ಆರು 1 ಲೆಟರ್ ಇತ್ತು. ಈಗ ಮೊದಲನೇ ಪೊಸಿಷನ್ ಅಲ್ಲಿ 1 ಎನ್ ಫಿಕ್ಸು, ಅದನ್ನ ಬಿಟ್ಟು ಉಳಿದಿರೋದು ಏನಾರ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನ 2 ಎನ್ ಮಾತ್ರ ಉಳ್ಕೊಂಡು, ಯಾಕಂತಂದ್ರೆ ಮೊದಲನೇ ಪೊಸಿಷನ್ ಫಿಕ್ಸ್ ಆಯ್ತಾ. ಈಗ ನೋಡಿ 11 ಪೊಸಿಷನ್ ಅಲ್ಲಿ 1 ಪೊಸಿಷನ್ ಹೋಯ್ತು ಅಂತಂದ್ರೆ ಎಷ್ಟು ಪೊಸಿಷನ್ ಉಳ್ಕೊಂತು? 10. ಸೊ ಟೋಟಲ್ ಎಷ್ಟು ಉಳ್ಕೊಂತು? ನನಗೆ 10 ಪೊಸಿಷನ್ಸ್ ಉಳ್ಕೊಂತಲ್ವಾ. ಸೊ ಟೋಟಲ್ ಪರ್ಮ್ಯುಟೇಷನ್ ಅನ್ನ ಕಂಡುಹಿಡಿಯೋಣ. ನಂಬರ್ ಆಫ್ ಪರ್ಮ್ಯುಟೇಷನ್. ಸೊ ನಂಬರ್ ಆಫ್ ಪರ್ಮ್ಯುಟೇಷನ್ ಏನಾಗುತ್ತೆ? ಟೋಟಲ್ ಎಷ್ಟಿರೋದು? 10. ಸೊ 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇ ಎಸ್ ಅಲ್ಲಿ ಇದೆ 3, ಸೊ 3 ಫ್ಯಾಕ್ಟೋರಿಯಲ್ ಇಂಟು ಎನ್ ಎಸ್ ಅಲ್ಲಿ ಇದೆ 2, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಜಿ ಎಸ್ ಅಲ್ಲಿ ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಐ ಎಸ್ ಅಲ್ಲಿ ಇದೆ 2 ಸಲ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ಆರ್ ಎಸ್ ಅಲ್ಲಿ ಇದೆ 1, ಸೊ 1 ಫ್ಯಾಕ್ಟೋರಿಯಲ್. ಸೊ 10 ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿತೀರಾ? 10 ಶಿಫ್ಟ್ ಎಕ್ಸ್ ಇನ್ವರ್ಸ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 3628800 ಡಿವೈಡೆಡ್ ಬೈ 3 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 2 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಂಟು 1 ಶಿಫ್ಟ್ ಎಕ್ಸ್ ಇನ್ವರ್ಸ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 48 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 3628800 ಡಿವೈಡೆಡ್ ಬೈ 48. ಸೊ ವ್ಯಾಲ್ಯೂ ಏನಾಗುತ್ತೆ? 75,600. ಸೊ 75,600 ವೇಸ್ ಅಲ್ಲಿ ನಾನು ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಬೋದು ವಿತ್ ಆರ್ ವಿತೌಟ್ ಮೀನಿಂಗ್, ಇನ್ ವಿಚ್ ಎನ್ ವಿಲ್ ಬಿ ದ ಫಸ್ಟ್ ಲೆಟರ್. ಸರಿನಾ? ಆ ವರ್ಡ್ ಯಾವತ್ತಿದ್ರು ಎನ್ ಇಂದನೇ ಶುರು ಆಗುತ್ತೆ. ಈಗ ಮೂರನೇ ಕಂಡೀಷನ್ಗೆ ಹೋಗೋಣ. ಮೂರನೇದು ಏನು ಕೇಳ್ತಾ ಇರೋದು ಅವರು? ಆಲ್ ಓವೆಲ್ಸ್ ಆರ್ ಟುಗೆದರ್. ಓವೆಲ್ಸ್ ಅಂದ್ರೆ ಗೊತ್ತು ನಮಗೆ, ಎ ಇ ಐ ಓ ಯು. ಈಗ ಎ ಇ ಐ ಓ ಯು ಅಲ್ಲಿ ಇಂಜಿನಿಯರಿಂಗ್ ಅನ್ನೋ ವರ್ಡ್ ಅಲ್ಲಿ ಯಾವ್ಯಾವ ಇದಾವೆ? ನನಗೆ ಇ ಇದೆ, ನೆಕ್ಸ್ಟ್ ಯಾವ್ದಿದೆ? ಐ ಇದೆ. ಸೊ ಈಗ ಟೋಟಲ್ ಬರ್ಕೊಳ್ಳೋಣ. ಫಸ್ಟು ಇ ನನಗೆ 3 ಇತ್ತು, ಎನ್ ನನಗೆ 3 ಇತ್ತು, ಜಿ ನನಗೆ 2 ಇದ್ವು, ಐ ನನಗೆ 2 ಇದ್ವು, ಆರ್ ನನಗೆ 1 ಇತ್ತು. ಈಗ ಅವ್ರು ಏನು ಹೇಳ್ತಾ ಇರೋದು? ಆಲ್ ಓವೆಲ್ಸ್ ಆರ್ ಟುಗೆದರ್ ಅಂದ್ರೆ ಈ 3 ಇದೆಯಲ್ಲ ಅದು, ಮತ್ತೆ ಐ 2 ಇದೆಯಲ್ಲ ಅದು, ಅವಷ್ಟು ಕೂಡ ಸೇರಿಸಿ ಒಂದು ಲೆಟರ್ ಆಗಬೇಕು ಅಂತಂದ್ರೆ ಟುಗೆದರ್ ಆಗಿರ್ಬೇಕು. ಸರಿನಾ? ಅಡ್ಜಸೆಂಟ್ ಅಂದ್ರೆ ಇನ್ನೇನು? ಟುಗೆದರ್. ಸೊ ಆರ್ ವಿಲ್ ಬಿ ಈಕ್ವಲ್ ಟು 1. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ? ಇ ಇ ಇ ಐ ಐ. ಸೊ ಇದಷ್ಟು ಕೂಡ ಸೇರಿಸಿ 1 ಲೆಟರ್ ಅಂತ ತಗೊಂತೀನಿ. ಇವಾಗ ಎಷ್ಟು ಲೆಟರ್ ಅದಂಗಾಯ್ತು? 1, ಎನ್ 3 ಇದೆ, ನೆಕ್ಸ್ಟ್ ಜಿ 2 ಇದೆ, ಆರ್ 1 ಇದೆ. ಟೋಟಲ್ ಎಷ್ಟು ಲೆಟರು? 1 + 3 4, 4 2 6 7. ಈಗ ಒಂದು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ನೋಡಿ. ಟೋಟಲ್ ನನಗೆ 7 ಲೆಟರ್ಸ್ ಇರೋದು. ಸರಿನಾ? ಈಗ ನೋಡಿ ಇದರದ್ದು ನಂಬರ್ ಆಫ್ ಪರ್ಮಿಟೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. ನಂಬರ್ ಆಫ್ ಪರ್ಮಿಟೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೋಟಲ್ ದಟ್ ಈಸ್ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದು ಅಷ್ಟು ಕೂಡ ಸೇರಿಸಿ 1 ಲೆಟರ್. ಸೊ 1 ಫ್ಯಾಕ್ಟೋರಿಯಲ್ ಇಂಟು ಎನ್ 3 ಇದೆ, ಸೊ 3 ಫ್ಯಾಕ್ಟೋರಿಯಲ್ ಇಂಟು ಜಿ 2 ಇದೆ, ಸೊ 2 ಫ್ಯಾಕ್ಟೋರಿಯಲ್ ಇಂಟು ನೆಕ್ಸ್ಟ್ ಆರ್ 1 ಇದೆ, ಸೊ 1 ಫ್ಯಾಕ್ಟೋರಿಯಲ್. ಬಟ್ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಆಯ್ತು. ಯಾಕೆ ನೋಡಿ, ಇಲ್ಲಿ ಫಸ್ಟ್ ಇ ಇದೆ, ನೆಕ್ಸ್ಟ್ ಇ ಇದೆ, ನೆಕ್ಸ್ಟ್ ಇ ಇದೆ. ಅವ್ರು ಏನು ಹೇಳ್ತಾ ಇರೋದು? ಅಡ್ಜಸೆಂಟ್ ಆಗಿರ್ಬೇಕು, ಅವೇ ಫಿಕ್ಸ್ ಇದೇ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ಇಲ್ಲ. ನೋಡಿ ಈ ತರನೂ ಆಗ್ಬೋದಲ್ವಾ? ಇ ಐ ಇ ಐ ಇ ಈ ತರನೂ ಆಗ್ಬೋದು. ಇಲ್ಲ ಅಂತಂದ್ರೆ ಇ ಇ ಐ ಐ ಇ ಈ ತರನೂ ಕೂಡ ಚೇಂಜಸ್ ಆಗ್ಬೋದಲ್ವಾ? ಸೊ ಅದನ್ನ ನಾವು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ ಅಂದ್ರೆ, ಟೋಟಲ್ ಎಷ್ಟು ಲೆಟರ್ಸ್ ಇರೋದಿಲ್ಲ? 1 2 3 4 5, ಸೊ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇ ಎಸ್ ಅಲ್ಲಿ ಇದೆ 2, ಇ ಎಸ್ ಅಲ್ಲಿ ಇದೆ 3 ಸಲ ಇದೆ, ಸೊ 3 ಫ್ಯಾಕ್ಟೋರಿಯಲ್ ಇಂಟು ಐ ಎಸ್ ಅಲ್ಲಿ ಇದೆ 2 ಫ್ಯಾಕ್ಟೋರಿಯಲ್. ಗೊತ್ತಾಯ್ತಾ? ಸೊ ಇಲ್ಲಿ ಡಿಫ್ರೆಂಟ್ ಲೆಟರ್ಸ್ ಇರೋದ್ರಿಂದ ಡಿಫ್ರೆಂಟ್ ಕಾಂಬಿನೇಷನ್ಸ್ ಕೂಡ ನನಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ? ಟೋಟಲ್ 5 ಲೆಟರ್ಸ್ ಅನ್ನ ಸೇರಿಸಿ 1 ಲೆಟರ್ ಮಾಡ್ತಾ ಇರೋದು. ಸೊ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಈ 3 ಸಲ ಇದೆ 3 ಫ್ಯಾಕ್ಟೋರಿಯಲ್, ಮತ್ತೆ ಐ ಎಸ್ ಅಲ್ಲಿ ಇದೆ 2 ಸಲ ಇದೆ, ಸೊ 2 ಫ್ಯಾಕ್ಟೋರಿಯಲ್. ಸೊ ಅದನ್ನ ಇಲ್ಲಿ ಬರೀರಿ. 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗ್ಬೋದು, ಇಲ್ಲಿ 3 ಇ ಅನ್ನು ನಾನು ತಗೊಂಡಿದ್ದೀನಿ, ಇಲ್ಲಿ ಯಾಕೆ ಈ ತರ ಮಾಡಲೇ ಇಲ್ಲ, ಮಲ್ಟಿಪ್ಲಿಕೇಶನ್ ಮಾಡಲಿಲ್ಲ? ನೋಡಿ ಇಲ್ಲಿ ಈ 3 ಕೂಡ ಸೇಮ್ ಇರೋದು. ಈಗ ಮೊದಲನೇ ಇ ಇಲ್ಲಿ ಹಾಕಿ ಇಲ್ಲಿ ಹಾಕಿದ್ರು ಕೂಡ ಸೇಮ್, ಎರಡನೇ ಇನು ಇಲ್ಲಿ ಹಾಕಿದ್ರು ಸೇಮ್.
ಸೇಮೇ ಅಲ್ವಾ ಕಾಣಿಸ್ತಾ ಇರೋದು, ಅದಕ್ಕೋಸ್ಕರ ಅಲ್ಲಿ ಡಿಫ್ರೆಂಟ್ ಇದ್ದು ಅದಕ್ಕೋಸ್ಕರ ಆ ಥರ ಮಾಡಿದ್ದು. ಸೊ ವ್ಯಾಲ್ಯೂ ಏನಾಗುತ್ತೆ ಕಂಡಿಡಿರಿ, 4200 4200 ಸರಿನಾ. ಸೊ ಈ 3 ಸಬ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಕಾನ್ಸೆಪ್ಟ್. ಒಂದ್ 2-3 ಪ್ರಾಬ್ಲಮ್ ಅನ್ನ ಎಕ್ಸ್ಟ್ರಾ ಪರ್ಮಿಟೇಷನ್ಸ್ ಮೇಲೆ ಸಾಲ್ವ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಬಂದ್ರು ಕೂಡ ನೀವು ಸಾಲ್ವ್ ಮಾಡ್ತೀರಾ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ, ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.